ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಸ್ವಾಗತ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224 ಅಂತ. ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಈ ನಂಬರ್ಗೆ ನೀವು ಮೆಸೇಜು ಮಾಡ್ಬೋದು, ಕಾಲು ಮಾಡ್ಬೋದು. ಅದೇ ರೀತಿ ಸ್ಟೂಡೆಂಟ್ಸು, ಈಗ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ನೋಡಿದರೆ ನಿಮಗಿನ್ನು ಮ್ಯಾಥ್ಸ್ ಎಕ್ಸಾಮ್ ಆಗಿಲ್ಲ. ಮ್ಯಾಥ್ಸ್ ಎಕ್ಸಾಮ್ ಜಸ್ಟ್ ಮುಗ್ದಿರಬೇಕು ಅಂತ ಅಂದ್ಕೊಳ್ತೇನೆ. ಅದನ್ನು ಬಿಟ್ಟು ಮ್ಯಾಥ್ಸ್ ಎಕ್ಸಾಮಲ್ಲಿ ಒಂದು ಟೈಮ್ ಕನ್ಸ್ಟೆಂಟು, ನನ್ನ ಪ್ರಕಾರ ನೀವು ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದರೆ ಒಂದು ಈಡೆಲ್ಲ ಹೊಡಿತೀರಾ, ಟೈಮ್ ಸಾಕಾಗಿಲ್ಲ ಅನ್ನೋದು. ಇನ್ನೊಂದು ಚಿಕ್ಕ ಪುಟ್ಟ ಮಿಸ್ಟೇಕ್ ಅದುಗಳನ್ನು ಮಾಡಿರ್ತೀರ, ಆಯಿತಾ. ಈಗ ಆಗಿರೋ ಮ್ಯಾಥ್ಸ್ ಎಕ್ಸಾಮ್ ಬಗ್ಗೆ ಟೆನ್ಷನ್ ತೊಗೊಳ್ದೆ ಮುಂದೆ ಬರೋ ಫಿಸಿಕ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗಿ. ಅದನ್ನು ಬಿಟ್ಟು ಮ್ಯಾಥ್ಸಲ್ಲಿ ಏನು ಬರ್ದಿದ್ರೆ ಇನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಡೋಂಟ್ ವರಿ, ಎಷ್ಟು ಬರುತ್ತೆ ಅಷ್ಟು ಬರುತ್ತೆ, ಓಕೆ. ಡೋಂಟ್ ವರಿ, ಅದ್ರ ಬಗ್ಗೆ ಟೆನ್ಷನ್ ತೊಗೊಬೇಡಿ. ಅಲ್ಲಿ ಮ್ಯಾಥ್ಸಲ್ಲಿ ಮಾಡಿದ ತಪ್ಪನ್ನು ಇಲ್ಲಿ ಮಾಡಬೇಡಿ. ಅದಕ್ಕೋಸ್ಕರ ಫಿಸಿಕ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸ್ಟೂಡೆಂಟ್ಸ್, ಆಯಿತಾ. ಇವತ್ತು ನಾನು ಫಿಸಿಕ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಏನು ಮಾಡ್ತಾ ಇದ್ದೇನೆ ಕೇಳಿದರೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ MCQ ಕ್ವಶನ್ಸ್ ಮತ್ತು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಟೋಟಲ್ 11 ಮಾರ್ಕ್ಸ್ ಬರುತ್ತೆ. 1 + 2 + 3 + 5. ಸೊ 1 ಮಾರ್ಕ್ಸ್ ಇದು, 2 ಮಾರ್ಕ್ಸ್ ಇದು, 3 ಮಾರ್ಕ್ಸ್, 5 ಮಾರ್ಕ್ಸ್ ಇದು. ಇದರಲ್ಲಿ ನಾನು 1 ಮಾರ್ಕಿಂದ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲೂ ಕೂಡ ಬರ್ಬೋದು. ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟು. ನಾನು ಎಲ್ಲ ಕ್ವಶನ್ಸನ್ನು ಜಸ್ಟ್ ಡಿಸ್ಕಸ್ ಮಾಡ್ತೇನೆ, ಯಾವುದನ್ನು ಬರೆಯೋದಿಲ್ಲ. ಕೆಲವುದನ್ನು ಮಾತ್ರ ಬರೀತೇನೆ, ಯಾಕಂದರೆ ಕಂಪ್ಲೀಟ್ ಕ್ವಶನ್ ಬರಲಿಕ್ಕೆ ಆಗೋದಿಲ್ಲ. ಇದರ PDF ಬೇಕಂತ ಹೇಳಿದರೆ ನಂಗೆ ದಯವಿಟ್ಟು ಮೆಸೇಜ್ ಮಾಡಿ, PDF ನಾನು ಖಂಡಿತ ಶೇರ್ ಮಾಡ್ತೇನೆ, ಆಯಿತಾ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಎಲೆಕ್ಟ್ರಿಕ್ ಫೀಲ್ಡ್ಸು ಇದರಿಂದ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಈ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದಿಷ್ಟನ್ನು ಮಾಡ್ತೇನೆ, ಓಕೆ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು, ನಾನು ಕ್ವಶನ್ ಬರೆಯೋದಿಲ್ಲ ಸ್ಟೂಡೆಂಟ್ಸು, ಜಸ್ಟ್ ಅದರದ್ದು ಇದು ಹೇಳ್ತೇನೆ ಅಷ್ಟೇ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ಎಲೆಕ್ಟ್ರಿಕ್ ಫೋರ್ಸಸ್? ಏನು ಕ್ವಶನ್ ಕೇಳ್ತಾ ಇದ್ದಾರೆ? ಟ್ರೂ ಅಬೌಟ್ ಎಲೆಕ್ಟ್ರಿಕ್ ಫೋರ್ಸಸ್. ಎಲೆಕ್ಟ್ರಿಕ್ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಅಬೌಟ್ ಎಲೆಕ್ಟ್ರಿಕ್ ಫೋರ್ಸಸ್ ಅಂತ ಕೇಳ್ತಾ ಇದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಅಬೌಟ್ ಎಲೆಕ್ಟ್ರಿಕ್ ಫೋರ್ಸಸ್. ಅದರಲ್ಲಿ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಕೇಳಿದರೆ, ಎಲೆಕ್ಟ್ರಿಕ್ ಫೋರ್ಸಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರಿಕ್ ಚಾರ್ಜಸ್. ಏನು ಹೇಳ್ತಾರೆ? ಎಲೆಕ್ಟ್ರಿಕ್ ಫೋರ್ಸಸ್, ಫಸ್ಟ್ ಆಪ್ಷನ್, ಎಲೆಕ್ಟ್ರಿಕ್ ಫೋರ್ಸಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರಿಕ್ ಚಾರ್ಜಸ್. ಎಲೆಕ್ಟ್ರಿಕ್ ಫೋರ್ಸಸ್ ಆರ್ ಪ್ರೊಡ್ಯೂಸ್ಡ್, ನಾನು ಕಂಪ್ಲೀಟ್ ಬರಿತಾ ಇಲ್ಲ, ನಿಮ್ಗೆ ಇದರ PDF ಶೇರ್ ಮಾಡ್ತೇನೆ ನಾನು, ಬೈ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಆಪ್ಷನ್ ಏನು ಹೇಳ್ತಾರೆ? ಲೈಕ್ ಚಾರ್ಜ್ ಆ್ಯಂಡ್ ಅನ್ಲೈಕ್ ಚಾರ್ಜ್ ಎರಡೂ ಕೂಡ ರಿಪೆಲ್ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಆಪ್ಷನ್ ಹೇಳ್ತಾ ಇದ್ದಾರೆ, ಸಿ ಆಪ್ಷನ್ ಏನು ಹೇಳ್ತಾ ಇದ್ದಾರೆ? ಎಲೆಕ್ಟ್ರಿಕ್ ಫೋರ್ಸಸ್ ಆರ್ ವೀಕರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್. ಎಲೆಕ್ಟ್ರಿಕ್ ಫೋರ್ಸಸ್ ಆರ್ ವೀಕರ್ ಅಂತೆ. ಯಾವುದಕ್ಕಿಂತ ವೀಕರ್? ಗ್ರಾವಿಟೇಷನಲ್ ಫೋರ್ಸ್ಗಿಂತ ವೀಕರ್ ಅಂತ ಹೇಳ್ತಾ ಇದ್ದಾರೆ. ಗ್ರಾವಿಟೇಷನಲ್ ಫೋರ್ಸ್ಗಿಂತ ವೀಕರ್ ಅಂತೆ. ಫೋರ್ತ್ ಒನ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಕ್ಯಾನ್ ಕಂಬೈನ್ to produce a third type of charge. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಕ್ಯಾನ್ ಕಂಬೈನ್, ಇವೆರಡನ್ನು ಕಂಬೈನ್ ಮಾಡಿ ನೀವು ಥರ್ಡ್ ಟೈಪ್ ಆಫ್ ಚಾರ್ಜನ್ನ ಪ್ರೊಡ್ಯೂಸ್ ಮಾಡ್ಬೋದಂತೆ. ಥರ್ಡ್ ಟೈಪ್ ಆಫ್ ಚಾರ್ಜನ್ನ ಪ್ರೊಡ್ಯೂಸ್ ಮಾಡ್ಬೋದಂತ ಹೇಳ್ತಾ ಇದ್ದಾರೆ. ಕ್ವಶನ್ ಕೇಳಿದ್ದು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಂತ ಕೇಳಿದ್ದು. ಇಲ್ಲಿ ನೋಡಿ ಸ್ಟೂಡೆಂಟ್ಸು, ಸೆಕೆಂಡ್ ಆಪ್ಷನ್ ನೋಡಿ, ಲೈಕ್ ಚಾರ್ಜ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ರಿಪೆಲ್. ಇದಂತೂ 100% ಅಲ್ಲ, ಟ್ರೂ ಅಲ್ಲ, ಫಾಲ್ಸ್ ಅಲ್ವಾ? ಗೊತ್ತಿದೆಯಲ್ಲ ನಿಮಗೆ. ಯಾಕೆ ಹೇಳಿ? ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಇದರಲ್ಲಿ ಎರಡೂ ಕೊಟ್ಟಿದ್ದಾರೆ, ದೇ ಆರ್ ರಿಪೆಲ್ ಅಂತ. ಸೊ ಇದಲ್ಲ ಆನ್ಸರ್, ಟ್ರೂ ಅಲ್ಲ. ಸೆಕೆಂಡ್, ಎಲೆಕ್ಟ್ರಿಕ್ ಫೋರ್ಸ್ ಈಸ್ ಆರ್ ವೀಕರ್ ದೆನ್ ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಎಲೆಕ್ಟ್ರಿಕ್ ಫೋರ್ಸ್ ಸ್ಟ್ರಾಂಗರ್ ದೆನ್ ಗ್ರಾವಿಟೇಷನ್ ಫೋರ್ಸ್. ನೆಕ್ಸ್ಟ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜನ್ನು ಕಂಬೈನ್ ಮಾಡಿ ಥರ್ಡ್ ಟೈಪ್ ಆಫ್ ಫೋರ್ಸನ್ನು ಚಾರ್ಜನ್ನು ಮಾಡ್ಬೋದಂತೆ. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜನ್ನು ಕಂಬೈನ್ ಮಾಡಿದರೆ ಏನಾಗುತ್ತೆ ಹೇಳಿ? ಅಲ್ಲಿ ನಲಿಫೈ ಆಗುತ್ತಲ್ಲ, ಅದು ನ್ಯೂಟ್ರಲ್ ಆಗಿ ಬಿಡುತ್ತಲ್ಲ. ಸೊ ಇದು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್. ಆನ್ಸರ್ ಈಸ್ ಎಲೆಕ್ಟ್ರಿಕ್ ಫೋರ್ಸಸ್ ಆರ್ ಪ್ರೊಡ್ಯೂಸ್ಡ್. ಇದು ಎಲೆಕ್ಟ್ರಿಕ್ ಫೋರ್ಸಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜಿಂದ ಮಾತ್ರ ಎಲೆಕ್ಟ್ರಿಕ್ ಫೋರ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕಾಗತ್ತೆ ಅಂತ ಹೇಳೋದು ಆಪ್ಷನ್, ಓಕೆ. ಸೆಕೆಂಡ್ ಕ್ವಶನ್ ನೋಡಿ. ಎಲ್ಲ ಕ್ವಶನ್ನು ನಾನು ಬರೆಯೋದಿಲ್ಲ, ಜಸ್ಟ್ ಬೇಸಿಕನ್ನು ಕೊಡ್ತೇನೆ ಅಷ್ಟೇ. ವೆನ್ ಟೂ ಬಾಡೀಸ್ ಆರ್ ರಬ್ಡ್ ಅಗೇನ್ಸ್ಟ್ ಈಚ್ ಅದರ್. ಎರಡು ಬಾಡಿಗಳನ್ನ ರಬ್ ಮಾಡಿದಾಗ, ಟೂ ಬಾಡೀಸ್ ಇದೆ, ಅವುಗಳನ್ನು ಏನು ಮಾಡ್ತಾ ಇದ್ದಾರಂತೆ? ದೇ ಆರ್ ರಬ್ಡ್ ಅಗೇನ್ಸ್ಟ್ ಈಚ್ ಅದರ್. ಟೂ ಬಾಡೀಸ್ ಆರ್ ರಬ್ಡ್ ಅಗೇನ್ಸ್ಟ್ ಈಚ್ ಅದರ್, ದೆನ್ ದೇ ಎಕ್ವೈರ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಅಂದರೆ ಎರಡು ಬಾಡಿಯನ್ನು ರಬ್ ಮಾಡಿದಾಗ ಯಾವ ಚಾರ್ಜನ್ನು ಎಕ್ವೈರ್ ಮಾಡುತ್ತೆ? ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜಸ್. ಆಪ್ಷನ್ ಎ ಹೇಳ್ತಾರೆ ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜಸ್ ಅಂತಾರೆ. ಆಪ್ಷನ್ ಬಿ ಅಂತ ಹೇಳ್ತಾರೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ಹೇಳ್ತಾರೆ ಅನ್ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜಸ್ ಅಂತ ಹೇಳ್ತಾರೆ. ಫಸ್ಟ್ ಆಪ್ಷನ್ ಎ ಏನು ಹೇಳ್ತಿದ್ದಾರೆ? ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜ್ ಅಂತ ಆಪ್ಷನ್ ಎ. ಆಪ್ಷನ್ ಬಿ ಹೇಳ್ತಾರೆ ಈಕ್ವಲ್ ಆ್ಯಂಡ್
ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ಹೇಳ್ತಾರೆ ಅನ್ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ಹೇಳ್ತಾ ಇದ್ದಾರೆ ಅನ್ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನು ಮಾಡ್ತಾ ಇದ್ದಾರೆ, ಟೂ ಬಾಡೀಸ್ ಅವುಗಳನ್ನ ರಬ್ ಮಾಡ್ತಾ ಇದ್ದಾರೆ ಅಂತ. ಟೂ ಬಾಡೀಸನ್ನು ರಬ್ ಮಾಡಿದಾಗ ಯಾವ ಚಾರ್ಜ್ ಬರುತ್ತೆ, ಯಾವ ಚಾರ್ಜ್ ಬರ್ಬೋದು, ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜಾ, ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಾ, ಅನ್ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜಾ, ಅನ್ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಾ? ಇದರಲ್ಲಿ ಆನ್ಸರ್ ಆಪ್ಷನ್ ಬಿ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್. ಏನಾಗುತ್ತೆ ಹೇಳಿ, ಎರಡು ಬಾಡೀಸನ್ನು ರಬ್ ಮಾಡಿದ್ರೆ ನಿಮ್ಗೆ ಯಾವ ಚಾರ್ಜ್ ಬರುತ್ತೆ, ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್ ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್, ಎರಡು ಬಾಡಿನ ರಬ್ ಮಾಡಿದಾಗ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್ ಬರುತ್ತೆ. ಥರ್ಡ್ ಕ್ವಶನ್, ವಾಟ್ ವಿಲ್ ಹ್ಯಾಪನ್ ವೆನ್ ವಿ ರಬ್ ಗ್ಲಾಸ್ ರಾಡ್ ವಿತ್ ಸಿಲ್ಕ್? ಯಾವುದನ್ನು ರಬ್ ಮಾಡ್ತಾ ಇದ್ದಾರೆ, ರಬ್ ಗ್ಲಾಸ್ ರಾಡ್ ಯಾವುದ್ರ ಜೊತೆ, ವಿತ್ ಸಿಲ್ಕ್. ಸಿಲ್ಕ್ ಕ್ಲಾತ್ ಇದೆಯಲ್ಲ, ಸಿಲ್ಕ್ ಕ್ಲಾತನ್ನು ತಗೊಂಡು ಗ್ಲಾಸ್ ರಾಡ್ ಜೊತೆ ರಬ್ ಮಾಡಿದಾಗ ಏನಾಗುತ್ತೆ? ಅವ್ರ ಆಪ್ಷನ್ ಏನು ಕೊಡ್ತಾ ಇದ್ದಾರೆ ಗೊತ್ತುಂಟಾ, ಸಮ್ ಆಫ್ ದ ಇಲೆಕ್ಟ್ರಾನ್ಸ್ ಫ್ರಮ್ ದ ಗ್ಲಾಸ್ ರಾಡ್ ಆರ್ ಟ್ರಾನ್ಸ್ಫರ್ಡ್ ಟು ಸಿಲ್ಕ್ ಕ್ಲಾತ್. ಅಂದರೆ ಗ್ಲಾಸ್ ರಾಡಿಂದ ಇಲೆಕ್ಟ್ರಾನ್ಸ್ಗಳು ಸಿಲ್ಕ್ ಕ್ಲಾತಿಗೆ ಟ್ರಾನ್ಸ್ಫರ್ ಆಗುತ್ತಂತಾರೆ. ಆಪ್ಷನ್ ಬಿ ಹೇಳ್ತಾರೆ ದ ಗ್ಲಾಸ್ ರಾಡ್ ಗೆಟ್ಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಸಿಲ್ಕ್ ಕ್ಲಾತ್ ಗೆಟ್ಸ್ ನೆಗೆಟಿವ್ ಚಾರ್ಜ್. ಆಪ್ಷನ್ ಏನು ಹೇಳ್ತಾರೆ, ಸಮ್ ಆಫ್ ದ ಇಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗುತ್ತಂತೆ. ಎಲ್ಲಿಂದ, ಗ್ಲಾಸ್ ರಾಡ್ ಟು ಸಿಲ್ಕ್ ಕ್ಲಾತಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಾರೆ. ಸಿಲ್ಕ್ ಕ್ಲಾತಿಗೆ ಟ್ರಾನ್ಸ್ಫರ್ ಆಗುತ್ತಂತಾರೆ. ಆಪ್ಷನ್ ಬಿ ಹೇಳ್ತಾರೆ ಗ್ಲಾಸ್ ರಾಡ್ ಗೆಟ್ಸ್ ಪಾಸಿಟಿವ್ ಚಾರ್ಜ್, ರಾಡ್ ಗೆಟ್ಸ್ ಪಾಸಿಟಿವ್ ಚಾರ್ಜ್, ಸಿಲ್ಕ್ ಕ್ಲಾತ್ ಅಥವಾ ಸಿಲ್ಕ್ ಕ್ಲಾತ್ ಗೆಟ್ ನೆಗೆಟಿವ್ ಚಾರ್ಜ್ ಅಂತಾರೆ. ಆಪ್ಷನ್ ಸಿ ಹೇಳ್ತಾರೆ ನ್ಯೂ ಚಾರ್ಜಸ್ ಆರ್ ಕ್ರಿಯೇಟೆಡ್ ಅಂತ ಹೇಳ್ತಾರೆ. ನ್ಯೂ ಚಾರ್ಜ್, ಈ ಪ್ರಾಸೆಸ್ಸಲ್ಲಿ ನ್ಯೂ ಚಾರ್ಜ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆಪ್ಷನ್ ಡಿ ಹೇಳ್ತಾ ಇದ್ದಾರೆ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ಟೂಡೆಂಟ್ಸ್, ರಬ್ ಯಾವುದನ್ನು, ಗ್ಲಾಸ್ ರಾಡ್ ಮತ್ತು ಸಿಲ್ಕ್ ಕ್ಲಾತ್. ಏನಾಗುತ್ತೆ, ಸಮ್ ಇಲೆಕ್ಟ್ರಾನ್ಸ್ ಫ್ರಮ್ ಗ್ಲಾಸ್ ರಾಡ್ ಆರ್ ಟ್ರಾನ್ಸ್ಫರ್ ಟು ಸಿಲ್ಕ್ ಕ್ಲಾತ್. ಹೌದಲ್ವಾ, ಗ್ಲಾಸ್ ರಾಡಲ್ಲಿರೋ ಕೆಲವೊಂದು ಇಲೆಕ್ಟ್ರಾನ್ಸ್ಗಳು ಸಿಲ್ಕ್ ಕ್ಲಾತಿಗೆ ಟ್ರಾನ್ಸ್ಫರ್ ಆಗುತ್ತೆ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಓಕೆ, ಸೆಕೆಂಡ್ ಒನ್ ಅಂದರೆ ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ ಅಂತ ಇದ್ದಾರೆ. ರಾಡ್ ಗೆಟ್ಸ್ ಪಾಸಿಟಿವ್ ಚಾರ್ಜ್, ಗ್ಲಾಸ್ ರಾಡ್, ಕ್ಲಾತ್ ಗೆಟ್ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ರೈಟ್ ಆನ್ಸರ್ ಅಲ್ವಾ. ರಾಡ್ ಪಾಸಿಟಿವ್ ಚಾರ್ಜ್ ಆಗುತ್ತೆ, ಗ್ಲಾಸ್ ನೆಗೆಟಿವ್ ಚಾರ್ಜ್ ಆಗುತ್ತೆ. ಎರಡು ಆಪ್ಷನ್ ರೈಟ್ ಇದೆ. ಆ ಲೆಕ್ಕದಲ್ಲಿ ಇವೆರಡು ಆಪ್ಷನ್ ರೈಟ್ ಆದರೆ ಇದಂತೂ 100% ಅಲ್ಲ. ಇರೋದು ಯಾವ್ದು ಆನ್ಸರ್, ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಈಸ್ ದ ರೈಟ್ ಆನ್ಸರ್. ಸೊ ಯಾವುದು ಆಪ್ಷನ್ ಯಾವುದು ಇದರಲ್ಲಿ, ಡಿ ಈಸ್ ದ ಆಪ್ಷನ್. ಇದರಲ್ಲಿ ಬಿ ಈಸ್ ದ ಆಪ್ಷನ್. ಫಸ್ಟ್ ಒನ್ನಲ್ಲಿ ಯಾವುದು ಆಪ್ಷನ್, ಎ ಈಸ್ ದ ಆಪ್ಷನ್ ಸ್ಟೂಡೆಂಟ್. ಓಕೆ, ಬೋತ್ ಸಮ್ ಇಲೆಕ್ಟ್ರಾನ್ ಗೆಟ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಗ್ಲಾಸ್ ರಾಡ್ ಟು ಸಿಲ್ಕ್ ಕ್ಲಾತ್ ಆ್ಯಂಡ್ ರಾಡ್ ಗೆಟ್ಸ್ ಪಾಸಿಟಿವ್ ಚಾರ್ಜ್, ಕ್ಲಾತ್ ಗೆಟ್ಸ್ ನೆಗೆಟಿವ್ ಚಾರ್ಜ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಥರ್ಡ್ ಕ್ವಶನ್. ಫೋರ್ತ್ ಕ್ವಶನ್ ನೋಡಿ, ಟೂ ಪಾಸಿಟಿವ್ ಚಾರ್ಜಸ್, ಎರಡು ಪಾಸಿಟಿವ್ ಚಾರ್ಜ್ ಏನು ಮಾಡುತ್ತೆ, ಟೂ ಪಾಸಿಟಿವ್ ಚಾರ್ಜಸ್ ಏನು ಮಾಡುತ್ತೆ? ಆಪ್ಷನ್ ಏನು ಕೊಟ್ಟಿದ್ದಾರೆ ಗೊತ್ತುಂಟಾ, ಅಟ್ರಾಕ್ಟ್ ಈಚ್ ಅದರ್. ಇದೆಲ್ಲ ಬೇಸಿಕ್ ಕ್ವಶನ್. ಆಪ್ಷನ್ ಬಿ ಏನು ಹೇಳಿದ್ದಾರೆ, ನೋ ಫೋರ್ಸ್ ಬಿಟ್ವೀನ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ನೋ ಫೋರ್ಸ್ ಬಿಟ್ವೀನ್ ದೆಮ್. ಆಪ್ಷನ್ ಸಿ ದಿ ವಿಲ್ ರಿಪೆಲ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ರಿಪೆಲ್ ಈಚ್ ಅದರ್. ಆಪ್ಷನ್ ಡಿ ಏನು ಹೇಳ್ತಾ ಇದ್ದಾರೆ, ಬೋತ್ ಎ ಆ್ಯಂಡ್ ಬಿ. ಟೂ ಪಾಸಿಟಿವ್ ಚಾರ್ಜಸ್, ಇದು ತುಂಬ ಬೇಸಿಕ್ ಅಲ್ಲ, 10th ಕಲ್ತಿದ್ರಲ್ಲ. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅಂದರೆ ಏನಾಗುತ್ತೆ, ಎರಡು ಪಾಸಿಟಿವ್ ಚಾರ್ಜ್ ಆದರೆ ದೇ ಆರ್ ಲೈಕ್ ಚಾರ್ಜ್ ಅಲ್ವಾ. ಪಾಸಿಟಿವ್ ಏನು ಮಾಡುತ್ತೆ, ದೇ ವಿಲ್ ರಿಪೆಲ್ ಅಲ್ಲ. ಆಪ್ಷನ್ ಸಿ ಈಸ್ ದ ಆನ್ಸರ್. ಆಪ್ಷನ್ ಸಿ ಈಸ್ ದ ಆನ್ಸರ್, ರೈಟ್. ಓಕೆ ಸ್ಟೂಡೆಂಟ್ಸ್, ಇದು ಗೊತ್ತಾಗಿದೆಯಲ್ಲ. ಫಿಫ್ತ್ ಕ್ವಶನ್ ನೋಡಿ, ವೆನ್ ಅ ಬಾಡಿ ಈಸ್ ಗಿವನ್ ಅ ಪಾಸಿಟಿವ್ ಚಾರ್ಜ್ ಆಫ್ 1 ಕೂಲಮ್. ಒಂದು ಬಾಡಿ ಇದೆಯಂತೆ, ಬಾಡಿ ಗಿವನ್ ಅ ಪಾಸಿಟಿವ್ ಚಾರ್ಜ್ ಆಫ್ 1 ಕೂಲಮ್. ದೆನ್ ಬಾಡಿಗೆ 1 ಕೂಲಮ್ ಅಷ್ಟು ಪಾಸಿಟಿವ್ ಚಾರ್ಜನ್ನು ಕೊಟ್ಟಾಗ ಏನಾಗುತ್ತೆ, 6.25 × 10⁻18 electrons are removed from the body. Option A. Option B, same 6.105 into electrons are added to the body. Option C, 6.25 into 10⁻18 protons. ಇದರಲ್ಲಿ ಇಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡಿದರೆ ಇಲ್ಲಿ ಪ್ರೋಟಾನ್ಸ್ ಏನು ಮಾಡಿದಾರಂತೆ, ಆ್ಯಡೆಡ್ ಅಂತ ಹೇಳ್ತಾರೆ, ಆ್ಯಡೆಡ್ ಟು ದ ಬಾಡಿ. ಆಪ್ಷನ್ ಡಿ ನೋಡಿ, 6.25 into 10⁻−19 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಫ್ ಪಾಸಿಟಿವ್ ಚಾರ್ಜ್ ಗಿವನ್ ಟು ದ ಬಾಡಿ, ಪಾಸಿಟಿವ್ ಚಾರ್ಜ್ ಗಿವನ್ ಅಂತ ಹೇಳ್ತಾ ಇದ್ದಾರೆ.
ಓಕೆ, ಅಂದರೆ ಬಾಡಿಗೆ ಏನು ಮಾಡ್ತಾ ಇದ್ದಾರಂತೆ, ಬಾಡಿ ಗಿವನ್ ಪಾಸಿಟಿವ್ ಚಾರ್ಜ್ ನೋಡಿ, ವೆನ್ ಅ ಬಾಡಿ ಈಸ್ ಗಿವನ್ ಅ ಪಾಸಿಟಿವ್ ಚಾರ್ಜ್ ಆಫ್ 1 ಕೂಲಮ್, 1 ಕೂಲಮ್ ಅಷ್ಟು ಪಾಸಿಟಿವ್ ಚಾರ್ಜನ್ನು ಕೊಟ್ಟಾಗ ದೆನ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪಾಸಿಟಿವ್ ಚಾರ್ಜನ್ನು ಕೊಟ್ಟರೆ 6.25 × 10⁻18 ಇಲೆಕ್ಟ್ರಾನ್ಸ್ ರಿಮೂವ್ ಆಗುತ್ತಾ, ಅಥವಾ 6.25 × 10⁻18 ಇಲೆಕ್ಟ್ರಾನ್ಸ್ ಅನ್ನೋದು ಆ್ಯಡ್ ಆಗುತ್ತಾ, ಅಥವಾ 6.25 × 10⁻18 ಪ್ರೋಟಾನ್ಸ್ ಅನ್ನೋದು ಆ್ಯಡ್ ಆಗುತ್ತಾ? ಪ್ರೋಟಾನ್ಸ್ ಒಂದು 100% ಅಲ್ಲ ಸ್ಟೂಡೆಂಟ್ಸ್, ಕರೆಕ್ಟಾ? ಪಾಸಿಟಿವ್ ಅಂತ ಹೇಳಿದಾರಲ್ಲ, ಪ್ರೋಟಾನ್ಸ್ ಒಂದು 100% ಅಲ್ಲ. ಇಲ್ಲಿ ಮತ್ತೆ ನೋಡಿ 10⁻−19, ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಬೋದು, ಇಲ್ಲಿ 10⁻18 10⁻18 10⁻18, ಇಲ್ಲಿ 10⁻−19 ಇದೆ. ಅಂದರೆ ಮೀನಿಂಗ್ ಒಂದು ಆಪ್ಷನ್ ಮಾತ್ರ -19 ಇರೋದು. ಸೊ ಇದಂತೂ ಡಿಫ್ರೆಂಟ್ ಆಗಿದೆಯಲ್ಲ, ಇದು ಆಪ್ಷನ್ ಆಗಿರೋ ಚಾನ್ಸಸ್ ಇಲ್ಲ. ನೋಡಿ 6.25 × 10⁻18 ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಬಾಡಿ, ಅಂದರೆ ಮೀನಿಂಗ್ 1 ಕೂಲಮ್ ಆಫ್ ಚಾರ್ಜನ್ನು ಕೊಟ್ಟರೆ ಒಂದು ಬಾಡಿಗೆ ಅದರಿಂದ 6.25 × 10⁻18 ಎಲೆಕ್ಟ್ರಾನ್ಸ್ ಅನ್ನೋದು ರಿಮೂವ್ ಮಾಡಿದ್ದಾರೆ ಅಂತ ಮೀನಿಂಗು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 6th ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್. ಏನು ಹೇಳ್ತಾ ಇದ್ದಾರೆ? ಇಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್, 2 ಪಾಯಿಂಟ್ ಚಾರ್ಜಸ್ಗಳ ಮಧ್ಯೆ 2 ಪಾಯಿಂಟ್ ಚಾರ್ಜಸ್ ಇದೆಯಂತೆ, ಅವುಗಳ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ವೇರೀಸ್ ವಿತ್ ಡಿಸ್ಟೆನ್ಸ್. ಎಲೆಕ್ಟ್ರಿಕ್ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಆಪ್ಷನ್ ಎ ಏನು ಗೊತ್ತುಂಟಾ? ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/d³ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು d³ ಅಂತ ಹೇಳಿದರು. ಓಕೆ, ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು d². ಆಪ್ಷನ್ ಸಿ ನೋಡಿ, ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು d². ಆಪ್ಷನ್ ಡಿ ನೋಡಿ, ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು d. ನೋಡಿ ಸ್ಟೂಡೆಂಟ್ಸ್, ಆಪ್ಷನನ್ನು ನೋಡುವಾಗ ನಿಮ್ಗೆ ಇಲ್ಲಿ ಒಂದು ಹಿಂಟ್ ಅಂತೂ ಸಿಕ್ಕೇ ಇರುತ್ತೆ. ಓಕೆ, ಯಾಕಂತ ಕೇಳಿದರೆ ಒಂದು ಹಿಂಟ್ ಏನಂತ ಕೇಳಿದರೆ, ಇಲ್ಲಿ ಎಲ್ಲದೂ ಕೂಡ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. 4 ಆಪ್ಷನಲ್ಲಿ 3 ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ, 1 ಮಾತ್ರ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದು. ಇದು ಆಪ್ಷನ್ ಆಗಿರೋ ಚಾನ್ಸಸ್ ಇಲ್ಲ, ಯಾಕಂದರೆ ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ ಒಂದೇ ಇದರಲ್ಲಿ ಕೊಡೋ ಚಾನ್ಸ್ ಇಲ್ಲ, ನಿಮಗೆ ಕನ್ಫ್ಯೂಷನ್ಸಲ್ಲೇ ಕೊಟ್ಟಿರ್ತಾರೆ. ಸೊ ಇದಂತೂ ಆಪ್ಷನ್ ಆಗೋ ಚಾನ್ಸಸ್ ಇಲ್ಲ, ಯಾಕಂದರೆ 3 ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ, 1 ಮಾತ್ರ 3 ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ, 1 ಮಾತ್ರ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರ್ಲಿಕ್ಕೆ ಹೋಗಿ ಆಪ್ಷನ್ ಸಿ ಅಂತೂ ಆಗಿರ್ಲಿಕ್ಕೆ ಚಾನ್ಸಸ್ ಇಲ್ಲ. ಆಯಿತಾ, ಉಳಿದಿದ್ದು 3 ಅಲ್ವಾ? ಈಗ ನೋಡಿ, ಎಲೆಕ್ಟ್ರಿಕ್ ಫೋರ್ಸಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ವೇರೀಸ್ ವಿತ್ ದ ಡಿಸ್ಟೆನ್ಸ್. ಏನಾಗುತ್ತೆ ಹೇಳಿ? ವೇರೀಸ್ ವಿತ್ ದ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಏನಾಗುತ್ತಂತೆ ನಿಮ್ಮ ಪ್ರಕಾರ? ಸೊ ಇದು ಫೋರ್ಸ್ ಅನ್ನೋದು ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್. ಕರೆಕ್ಟಾ? ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್. ಇಲ್ಲಿ ನೋಡಿ, ಇಲ್ಲಿ ನೀವು 4 ಆಪ್ಷನಲ್ಲಿ 1 ಆಪ್ಷನ್ ಚೂಸ್ ಮಾಡೋದಕ್ಕಿಂತ ಇಲ್ಲಿ ಇದನ್ನು ಡೈರೆಕ್ಟ್ ಎಲಿಮಿನೇಟ್ ಮಾಡಿದರೆ 3 ಆಪ್ಷನಲ್ಲಿ 1 ಆಪ್ಷನ್ ಚೂಸ್ ಮಾಡೋದು ಪ್ರೊಬ್ಯಾಬಿಲಿಟಿ ಜಾಸ್ತಿ ಅಲ್ವಾ? ಸೊ 75% ಆಗುತ್ತೆ ನಿಮಗೆ. ಎಂಥ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಎ ಚಾನ್ಸ್ 3/4 ಆಗಿರುತ್ತೆ ಅಲ್ವಾ? 3 ಆಪ್ಷನಲ್ಲಿ ಅಂದರೆ ಫಸ್ಟಿಗೆ 4 ಆಗಿತ್ತು, ಈಗ 2/3 ಆಗುತ್ತೆ. ಫಸ್ಟಿಗೆ 4/4, 4ಅಲ್ಲಿ 1 ಆಪ್ಷನ್, ಈಗ 3ಅಲ್ಲಿ ಯಾವುದಾದ್ರೂ 1 ಆಪ್ಷನ್ 1/3 ಆಗುತ್ತೆ. ಕರೆಕ್ಟಾ? ಸೊ ಅಂದರೆ ಎಂತ ಗೊತ್ತುಂಟ, ನಮ್ದು ಇಲ್ಲಿ CET-ಯಲ್ಲಿ ನಾವು ಇಂಥದಕ್ಕೆ ಟ್ರಿಕ್ಸನ್ನು ಕೆಲವೊಂದು ಹೇಳಿಕೊಡ್ತಾನೆ. ಯಾವುದನ್ನು ನೀವು ಎಲಿಮಿನೇಟ್ ಮಾಡಬೇಕು, ಇರೋ 4 ಕ್ವಶನ್ಸಲ್ಲಿ 4 ಆಪ್ಷನಲ್ಲಿ ಯಾವುದನ್ನು ಎಲಿಮಿನೇಟ್ ಮಾಡಬೇಕು ಡೈರೆಕ್ಟ್ಲಿ, ಇಂಥದ್ದೆಲ್ಲ ತುಂಬ ನಾವು ಹೇಳಿಕೊಡ್ತೇವೆ. ಓಕೆ, ಕ್ವಶನ್ ಪೇಪರಲ್ಲಿ ಪ್ರೀವಿಯಸ್ ಇಯರ್ಲಿ ಕೊಟ್ಟಿರೋ ಕ್ವಶನ್ಸನ್ನು ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟು ನಾನು ಇದರಲ್ಲಿ CET-ಯಲ್ಲಿ ಈ ಥರ ನೀವು 4 ಆಪ್ಷನ್ಗಿಂತ ಫಸ್ಟಿಗೆ ನೀವು 1 ಆಪ್ಷನ್ ತೆಗೆದಿರ್ತೀರ, ಆಮೇಲೆ 3 ಆಪ್ಷನ್ ಇರುತ್ತೆ, ಆ 3 ಆಪ್ಷನಲ್ಲಿ ಇನ್ನೊಂದು ಆಪ್ಷನ್ ಹೇಗೆ ತೆಗಿತೀರಾ ಅದನ್ನು ನಾನು ಹೇಳಿಕೊಡ್ತೇನೆ. ಲಾಸ್ಟಿಗೆ ನಿಮಗೆ 50% ಇರುತ್ತೆ. 2 ಆಪ್ಷನಲ್ಲಿ 1 ಆಪ್ಷನ್ನ ಹೇಗೆ ಚೂಸ್ ಮಾಡ್ತೀರ ಅನ್ನೋದು ನಾವು ಹೇಳಿಕೊಡ್ತೇವೆ. ಇದು CET-ಯಲ್ಲಿ ಹೇಳಿಕೊಡ್ತೇನೆ, ಇಲ್ಲಿ ಹೇಳಿಕೊಡೋದಿಲ್ಲ, ಇಲ್ಲಿ ಜಸ್ಟ್ 1 ಆಪ್ಷನ್ಗೆ ಮಾತ್ರ ಹೇಳಿಕೊಡ್ತಾ ಇರೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 6th one. 7th ಕ್ವಶನ್ ನೋಡಿ, ವಾಟ್ ಈಸ್ ದ SI ಯೂನಿಟ್ ಆಫ್ ಚಾರ್ಜ್? SI ಯೂನಿಟ್ ಆಫ್ ಚಾರ್ಜ್ ಇದೆ. SI ಯೂನಿಟ್ ಏನು ಸ್ಟೂಡೆಂಟ್ಸು? SI ಯೂನಿಟ್ ಆಫ್ ಚಾರ್ಜ್ ಕೇಳ್ತಾ ಇದ್ದಾರೆ. ಏನು SI ಯೂನಿಟ್ ಆಫ್ ಚಾರ್ಜ್? ನ್ಯೂಟನ, ಫ್ಯಾರಡೆಯ, ಕೂಲಮ್ಮ, ಕ್ಯೂರಿಯಾ? ನ್ಯೂಟನ್ ಕೊಟ್ಟಿದ್ದಾರೆ, ಫ್ಯಾರಡೆ ಕೊಟ್ಟಿದ್ದಾರೆ, ಕೂಲಮ್ ಕೊಟ್ಟಿದ್ದಾರೆ, ಕ್ಯೂರಿ ಕೊಟ್ಟಿದ್ದಾರೆ. ಯಾವುದಾಗಿರ್ಬೋದು? SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್. ಗೊತ್ತಿದೆಯಲ್ಲ ನಿಮಗೆ? ಸಿ ಇಸ್ ದ ಆಪ್ಷನ್. SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್. 7th ಕ್ವಶನ್ ಇದು. 8th ಕ್ವಶನ್ ನೋಡಿ ಸ್ಟೂಡೆಂಟ್, 1 ಕೂಲಮ್ ಆಫ್ ದಿ ಪಾಸಿಟಿವ್ ಕಾನ್ಸ್ಟಿಟ್ಯೂಟ್ 8. 1 ಕೂಲಮ್ ಆಫ್ ದಿ ಪಾಸಿಟಿವ್ ಚಾರ್ಜ್. 1 ಕೂಲಮ್ ಅಂದರೆ ಎಷ್ಟು? ವ್ಯಾಲ್ಯೂ ಎಷ್ಟು ಅವ್ರು ಕೇಳ್ತಾ ಇರೋದಷ್ಟೇ. 6.25 × 10⁻19 ಪ್ರೋಟಾನ, 1.6 × 10⁻19 ಇಲೆಕ್ಟ್ರಾನ್ಸ, 1.6 × 10⁻14 ಪ್ರೋಟಾನ್ಸ, 6.25 × 10⁻18 ಇಲೆಕ್ಟ್ರಾನ್ಸ ಅಂತ ಕೇಳ್ತಾ ಇದ್ದಾರೆ.
1 ಕೂಲಮ್ ಅಂದರೆ ಎಷ್ಟು ಪಾಸಿಟಿವ್ ಚಾರ್ಜ್ ಕೇಳ್ತಾರೆ ಸ್ಟೂಡೆಂಟ್ಸ್ ಅವರು. 1 ಕೂಲಮ್ ಆಫ್ ಪಾಸಿಟಿವ್ ಚಾರ್ಜ್ ಕಾನ್ಸ್ಟಿಟ್ಯೂಟ್ 1 ಕೂಲಮ್ ಆಫ್ ಪಾಸಿಟಿವ್ ಚಾರ್ಜ್ ಕಾನ್ಸ್ಟಿಟ್ಯೂಟ್ 6.25 ಇಂಟು 10⁻18 ಏನಿದು ಪ್ರೋಟಾನ್ಸ್. ಏನಾಗುತ್ತೆ 1 ಕೂಲಮ್ ಆಫ್ ಪಾಸಿಟಿವ್ ಚಾರ್ಜ್, ಇದು ಇಂಪಾರ್ಟೆಂಟ್. 1 ಕೂಲಮ್ ಆಫ್ ಪಾಸಿಟಿವ್ ಚಾರ್ಜ್ ಕಾನ್ಸ್ಟಿಟ್ಯೂಟ್ 6.25 ಇಂಟು 10⁸8 ಅಲ್ಲ ಸ್ಟೂಡೆಂಟ್ಸ್, ಇದು 18 ಪ್ರೋಟಾನ್ಸ್. ಓಕೆ, 9th ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ದ ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ನ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನನ್ನು ಕಾನ್ಸ್ಟಿಟ್ಯೂಟ್ ಮಾಡುತ್ತೆ? ಫೀಲ್ಡ್ ಸ್ಟ್ರೆಂತಾ, ನೇಚರ್ ಆಫ್ ಚಾರ್ಜಾ, ಡೈರೆಕ್ಷನಾ, ಆಲ್ ಆಫ್ ದಿಸ್ಸಾ? ಫೀಲ್ಡ್ ಸ್ಟ್ರೆಂತ್ ಅವ್ರು ಹೇಳ್ತಾ ಇದ್ದಾರೆ, ಫೀಲ್ಡ್ ಸ್ಟ್ರೆಂತ್ ಕೇಳ್ತಾ ಇದ್ದಾರೆ, ಅಥವಾ ನೇಚರ್ ಆಫ್ ಚಾರ್ಜ್, ಆರ್ ಡಿರೆಕ್ಷನಾ, ಆರ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋವ್. ಏನು ಹೇಳ್ತಾ ಇದ್ದಾರೆ? ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಪಾಸಿಟಿವ್ ಚಾರ್ಜ್ ಕಾನ್ಸ್ಟಿಟ್ಯೂಟ್. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಪಾಸಿಟಿವ್ ಚಾರ್ಜ್ ಕಾನ್ಸ್ಟಿಟ್ಯೂಟ್ಸ್ ಏನು ಹೇಳಿ? ಫೀಲ್ಡ್ ಸ್ಟ್ರೆಂತೂ ಹೇಳುತ್ತೆ, ನೇಚರ್ ಆಫ್ ಚಾರ್ಜು ಹೇಳುತ್ತೆ, ಡೈರೆಕ್ಷನು ಹೇಳುತ್ತೆ. ಸೊ ಆಲ್ ಆಫ್ ದ ಎಬೋವ್ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್ ಸ್ಟೂಡೆಂಟ್. ಓಕೆ, 10th ಕ್ವಶನ್. The tangent drawn to electric lines of force gives. ಎಲೆಕ್ಟ್ರಿಕ್ ಲೈನ್ಸಿಗೆ ನೀವು ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ, ಎಲೆಕ್ಟ್ರಿಕ್ ಲೈನ್ಸಿಗೆ ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ, ಎಲೆಕ್ಟ್ರಿಕ್ ಲೈನ್ಸಿಗೆ ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ ಅದು ಏನನ್ನು ಕೊಡುತ್ತೆ? ಡಿರೆಕ್ಷನ್ ಆಫ್ ಪೊಟೆನ್ಷಿಯಲ್ಲಾ, ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಾ, ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಾ, ಡೈರೆಕ್ಷನಾ? ಖಾಲಿ ಫಸ್ಟು ಕೇಳ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ, ಎಲೆಕ್ಟ್ರಿಕ್ ಲೈನ್ಸ್ ಫೀಲ್ಡ್ ಲೈನ್ಸ್ ಅಲ್ಲ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಬರೆದ್ರು. ಓಕೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಿಗೆ ನೀವು ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ ಅದು ಡಿರೆಕ್ಷನ್ ಆಫ್ ಪೊಟೆನ್ಷಿಯಲನ್ನು ಕೊಡುತ್ತಾ, ಅಥವಾ ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಡುತ್ತಾ, ಅಥವಾ ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಡುತ್ತಾ? ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಾ, ಆರ್ ಎಲ್ಸ್ ಡಿರೆಕ್ಷನ್ ಕೊಡುತ್ತಾ ಕೇಳ್ತಾ ಇದ್ದಾರೆ. ಓಕೆ, 10th ಕ್ವಶನ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಿಗೆ, ಸಾರಿ ಫೀಲ್ಡ್ ಲೈನ್ಸ್ ಅಲ್ಲ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಿಗೆ ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ ಅದು ಏನನ್ನು ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಏನನ್ನು ಕೊಡುತ್ತೆ? ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಓಕೆ, ನೆಕ್ಸ್ಟ್ 11th ಕ್ವಶನ್. ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ನ SI ಯೂನಿಟ್ ಏನು ಹೇಳಿ? ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್? ನ್ಯೂಟನ್ ಕೂಲಮ್ ಟು ದ ಪವರ್ ಆಫ್ -1 ಮೀಟರ್ ಸ್ಕ್ವೇರ್, ಆರ್ ನ್ಯೂಟನ್ ಕೂಲಮ್ ಮೀಟರ್ ಟು ದ ಪವರ್ ಆಫ್ -2, ನ್ಯೂಟನ್ ಕೂಲಮ್ ಟು ದ ಪವರ್ ಆಫ್ -2 ಮೀಟರ್ ಸ್ಕ್ವೇರ್, ನ್ಯೂಟನ್ ಕೂಲಮ್ ಟು ದ ಪವರ್ ಆಫ್ -1 ಮೀಟರ್ -2. ಓಕೆ, ಏನು ಹೇಳ್ತಾರೆ? SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಹೇಳಿ? ನ್ಯೂಟನ್ ಕೂಲಮ್ ಟು ದ ಪವರ್ ಆಫ್ -1 ಮೀಟರ್ ಸ್ಕ್ವೇರ್. ಓಕೆ, ಇದು SI ಯೂನಿಟ್ ಆಫ್ ಏನು ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ ಸ್ಟೂಡೆಂಟ್ಸ್, ಇದ್ರದ್ದು ನಾನು ಇದು ಕಳಿಸ್ತೇನೆ ನಿಮಗೆ, PDF ಅನ್ನು ಕಳಿಸ್ತೇನೆ, ಅದಕ್ಕೋಸ್ಕರ ನಾನು ಎಲ್ಲದನ್ನು ಬರಿತಾ ಇಲ್ಲ. ನೆಕ್ಸ್ಟ್, ಇಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅ ಸ್ಪೆರಿಕಲ್ ಕಂಡಕ್ಟರ್. ಏನು ಕೇಳ್ತಾ ಇದ್ದಾರೆ? ಇಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅ ಸ್ಪೆರಿಕಲ್ ಕಂಡಕ್ಟರ್. ಸ್ಪೆರಿಕಲ್ ಕಂಡಕ್ಟರ್ನ ಒಳಗಡೆ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ? ಇನ್ಫಿನಿಟಿ ಆಗಿರುತ್ತಾ, ಕಾನ್ಸ್ಟೆಂಟ್ ಆಗಿರುತ್ತಾ, ಮ್ಯಾಕ್ಸಿಮಮ್ ಆಗಿರುತ್ತಾ, 0 ಆಗಿರುತ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅ ಸ್ಪೆರಿಕಲ್ ಕಂಡಕ್ಟರ್. ಆಪ್ಷನ್ ಎ ನೋಡಿ ಇನ್ಫಿನಿಟಿ, ಆಪ್ಷನ್ ಬಿ ಕಾನ್ಸ್ಟೆಂಟ್, ಆಪ್ಷನ್ ಸಿ ಮ್ಯಾಕ್ಸಿಮಮ್, ಆಪ್ಷನ್ ಡಿ 0. So electric field inside a spherical conductor is option D is the answer student, it is 0. Okay, 20th question. What is the SI unit of electric intensity?
ಎಲೆಕ್ಟ್ರಿಕ್ ಇಂಟೆನ್ಸಿಟಿಯ SI ಯೂನಿಟ್ ಏನು ಸ್ಟೂಡೆಂಟ್ಸು? ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ? ಎಲೆಕ್ಟ್ರಿಕ್ ಇಂಟೆನ್ಸಿಟಿಯ SI ಯೂನಿಟ್ ಏನಾಗುತ್ತೆ ಅಂತ ಕೇಳಿದ್ರೆ ನ್ಯೂಟನ್ ಪರ್ ಕೂಲಮ್. ನ್ಯೂಟನ್ ಕೂಲಮ್ ಟು ದ ಪವರ್ -1 ಬರೆದ್ರು ಓಕೆ, ನ್ಯೂಟನ್ ಪರ್ ಕೂಲಮ್ ಅಂತ ಬರೆದ್ರು ಓಕೆ, ಬೋತ್ ಆರ್ ಸೇಮ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಓಕೆ, ನೆಕ್ಸ್ಟ್ ದ ಸ್ಪಿಯರ್ ಎನ್ಕ್ಲೋಸ್ಡ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ವಿದಿನ್ ಇಟ್. ಓಕೆ, ಏನು ಹೇಳ್ತಾ ಇದ್ದಾರೆ? ಸ್ಪಿಯರ್ ಒಳಗಡೆ ಎಲೆಕ್ಟ್ರಿಕ್ ಡೈಪೋಲ್ ಇದೆಯಂತೆ. ದ ಟೋಟಲ್ ಫ್ಲಕ್ಸ್ ಅಕ್ರಾಸ್ ದ ಸ್ಪಿಯರ್ ಎನ್ಕ್ಲೋಸಸ್ ಆರ್ ಸ್ಪಿಯರ್ ಎನ್ಕ್ಲೋಸ್ಡ್ ಆ್ಯನ್ ಎಲೆಕ್ಟ್ರಿಕ್ ಫ್ಲಕ್ಸ್, ಎಲೆಕ್ಟ್ರಿಕ್ ಡೈಪೋಲ್ ವಿದಿನ್ ಇಟ್. ಟೋಟಲ್ ಫ್ಲಕ್ಸ್ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಟೋಟಲ್ ಫ್ಲಕ್ಸ್? ಏನಾಗುತ್ತೆ ಟೋಟಲ್ ಫ್ಲಕ್ಸ್? 0 ಆಗುತ್ತಾ? ಆಪ್ಷನ್ ಎ 0ನಾ? ಆರ್ ಹಾಫ್ ಆಗುತ್ತಾ? ಆಪ್ಷನ್ ಸಿ ಡಬಲ್ ಆಗುತ್ತಾ? ಆಪ್ಷನ್ ಡಿ ಡಿಪೆಂಡ್ಸ್ ಆನ್ ದಿ ಪೊಸಿಷನ್ ಆಫ್ ಡೈಪೋಲ್ ಅಂತ ಹೇಳ್ತಾ ಇದ್ದಾರೆ. ಪೊಸಿಷನ್ ಆಫ್ ಡೈಪೋಲ್ ಮೇಲೆ ಡಿಪೆಂಡ್ ಆಗಿರುತ್ತಾ ಕೇಳ್ತಾ ಇದ್ದಾರೆ. ಸ್ಪಿಯರ್ ಎನ್ಕ್ಲೋಸ್ಡ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ವಿದಿನ್ ಇಟ್, ಸ್ಪಿಯರ್ ಎನ್ಕ್ಲೋಸ್ಡ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ವಿದಿನ್ ಇಟ್ ಕೇಳ್ತಾ ಇರೋದು ಟೋಟಲ್ ಫ್ಲಕ್ಸ್ 0ನಾ? ಆರ್ ಎಲ್ಸ್ ಹಾಫ್ ದ್ಯಾಟ್ ಡ್ಯೂ ಟು ಎನ್ ಸಿಂಗಲ್ ಚಾರ್ಜಾ, ಡಬಲ್ ದ್ಯಾಟ್ ಡ್ಯೂ ಟು ಸಿಂಗಲ್ ಚಾರ್ಜಾ, ಆರ್ ಡಿಪೆಂಡ್ ಆನ್ ದ ಪೊಸಿಷನ್ ಆಫ್ ದ ಡೈಪೋಲಾ? ಸೊ ಆಪ್ಷನ್ ಈಸ್ 0 is the answer. 0 is the answer. Sphere enclosed an electric dipole within it, total flux. Okay, next electric dipole is a dash. Electric dipole ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. Electric dipole is dash. Electric dipole is dash. Electric dipole ಏನಾಗುತ್ತೆ? A pair of unequal charges separated by a small distance. ಅನ್ಈಕ್ವಲ್ ಚಾರ್ಜಸ್ಸನ್ನು ಸ್ಮಾಲ್ ಡಿಸ್ಟೆನ್ಸಲ್ಲಿ ಸಪ್ರೇಟ್ ಮಾಡಿದ್ದ, ಅಥವಾ ಆಪ್ಷನ್ ಬಿ ಸಿಸ್ಟಮ್ ಆಫ್ 2 ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜಸ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸಾ, ಈಕ್ವಲ್ ಮತ್ತು ಸಿಮಿಲರ್ ಚಾರ್ಜನ್ನು ಸ್ಮಾಲ್ ಡಿಸ್ಟೆನ್ಸಲ್ಲಿ ಇದು ಮಾಡಿದ್ದ, ಅಥವಾ ಸಿಸ್ಟಮ್ ಆಫ್ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸಾ, ಆರ್ ಪೇರ್ ಆಫ್ 2 ಚಾರ್ಜಸ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸಾ. ಕ್ವಶನ್ ಕೇಳ್ತಾ ಇರೋದು ನೋಡಿ. ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಅ ಪೇರ್ ಆಫ್ unequal charges separated by small distance, or system of 2 equal and similar charges are separated by small distance, or system of 2 equal and opposite charges are separated by small distance, or pair of 2 charges separated by a small distance. ಇದ್ರದ್ದು ಆನ್ಸರ್ ಏನಾಗುತ್ತೆ ಹೇಳಿ? ಯಾವುದ್ರ ಬಗ್ಗೆ ಅವ್ರು ಕೇಳ್ತಾ ಇರೋದು? ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಮಾತಾಡ್ತಾ ಇರೋದು ಅಲ್ವಾ? ಎಲೆಕ್ಟ್ರಿಕ್ ಡೈಪೋಲ್ ಅನ್ನೋದು ಸಿಸ್ಟಮ್ ಆಫ್ 2 ಈಕ್ವಲ್ ಆ್ಯಂಡ್ opposite charges separated by a small distance. ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಎಲೆಕ್ಟ್ರಿಕ್ ಡೈಪೋಲ್. ನೆಕ್ಸ್ಟ್ ಸಾರಿ, ನಮ್ಮ ಕ್ವಶನ್ ನಂಬರ್ ಚೇಂಜ್ ಮಾಡಿದ್ರೆ 10, 11, ದಿಸ್ ಇಸ್ 12 ಗೈಸ್. 12, 13, 14, 15, 16th ಕ್ವಶನ್ ಗೈಸ್. ಓಕೆ, ಏನು ಹೇಳ್ತಾ ಇದೆ ನೆಕ್ಸ್ಟ್ ಕ್ವಶನ್? Dipole moment of a dipole is given by dipole moment of a dipole. Dipole moment of a dipole is given by ಏನಂತ ಹೇಳ್ತಾರೆ? dipole moment of a dipole ಏನು ಫಾರ್ಮುಲಾ? 2AQ. Dipole moment of a dipole is 2AQ. Okay, the direction of electric dipole moment ಏನಾಗುತ್ತೆ? ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ? ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಎಲ್ಲಿಗೆ ಹೋಗುತ್ತೆ? ವಾಟ್ ಈಸ್ ದ ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅವ್ರು ಕೇಳ್ತಾ ಇರೋದು ಸ್ಟೂಡೆಂಟ್ಸ್. ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಏನಾಗುತ್ತೆ? ವಾಟ್ ಈಸ್ ದ ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಯಾವತ್ತು ನೆಗೆಟಿವ್ ಟು ಪಾಸಿಟಿವ್ ಆಗುತ್ತೆ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. 17th ಕ್ವಶನ್ನು. 18th ಕ್ವಶನ್ ನೋಡಿ. ದ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಆ್ಯಂಗಲ್ ಬಿಟ್ವೀನು ಡೈಪೋಲ್ ಮೂಮೆಂಟ್ ಆ್ಯಂಡ್
electric field along axial line. ಏನಾಗುತ್ತೆ, ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಡೈಪೋಲ್ ಮೊಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಆ್ಯಕ್ಷಿಯಲ್ ಲೈನ್? ಏನಾಗ್ಬೋದು, π/2 0 ಡಿಗ್ರಿನ 2π. ದಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಡೈಪೋಲ್ ಮೊಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಡಿಗ್ರಿ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಆ್ಯಂಗಲ್ ಬಿಟ್ವೀನ್ ಇಲೆಕ್ಟ್ರಿಕ್ ಫೀಲ್ಡ್, ಅದೇ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಆ್ಯಂಗಲ್ ಬಿಟ್ವೀನ್ ಯಾವುದ್ರ ಬಗ್ಗೆ ಕೇಳ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್, ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ electric, angle between electric field and electric along equatorial is called, along equatorial ಬಗ್ಗೆ ಕೇಳ್ತಾ ಇರೋದವರು is the angle between the electric field and the electric along equatorial ಕೇಳ್ತಾ ಇರೋದು. along equatorial ಏನಾಗುತ್ತೆ ಹೇಳಿ, ಪೈ ಆಗುತ್ತೆ. along equatorial ಏನು, ಪೈ ಆಗುತ್ತೆ. the relation between a dipole moment and 20th question, relation between dipole moment and electric field. ಏನಾಗುತ್ತೆ ಹೇಳಿ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈಪೋಲ್ ಮೊಮೆಂಟ್ ಮಧ್ಯೆ ಇರುವಂತಹ ರಿಲೇಷನ್ಶಿಪ್ಪನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ ಹೇಳಿ ರಿಲೇಷನ್ಶಿಪ್, EA is equals to 2EB. ಇದು ಯಾವುದು ರಿಲೇಷನ್ ಬಿಟ್ವೀನ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ರಿಲೇಷನ್ ಬಿಟ್ವೀನ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್? ಎಷ್ಟು ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಪ್ಲೇನ್ ಶೀಟ್ ಏನಾಗುತ್ತೆ, E is equals to ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಪರ್ಫೆಕ್ಟ್ ಕಂಡಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಪರ್ಫೆಕ್ಟ್ ಕಂಡಕ್ಟರ್ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಪರ್ಫೆಕ್ಟ್ ಕಂಡಕ್ಟರ್ ಬಗ್ಗೆ ಮಾತಾಡ್ತಾ ಇರೋದವರು. ಔಟ್ಸೈಡ್ ಪರ್ಫೆಕ್ಟ್ ಕಂಡಕ್ಟರ್ ಆಪ್ಷನನ್ನು ಅವ್ರು ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಪ್ಯಾರಲಲ್ ಟು ದ ಸರ್ಫೇಸ್ 1, ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ 0, ಕ್ಯಾನ್ ಹ್ಯಾವ್ ಎನಿ ಡಿರೆಕ್ಷನ್ ಅಂತೆ. ಓಕೆ, ಆಪ್ಷನ್ ಇಸ್ 0 ಸ್ಟೂಡೆಂಟ್ಸ್. ಓಕೆ, ಆಪ್ಷನ್ ಇಸ್ 0. ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಆಫ್ ಪಾಸಿಟಿವ್ ಚಾರ್ಜ್ ಏನಾಗುತ್ತೆ, E is equals to 1/4π epsilon naught into Q/r². ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡ್ಯೂ ಟು ಡೈಪೋಲ್, ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡ್ಯೂ ಟು ಡೈಪೋಲ್ ಏನಾಗಿರುತ್ತೆ, 0 ಆಗಿರುತ್ತೆ. ಇಲ್ಲೂ ನೋಡಿ, ಎಲೆಕ್ಟ್ರಿಕ್ ಡೈಪೋಲ್ P ಅಂತ ಹೇಳ್ತಾ ಇದ್ದಾರೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ E ಅಂತ ಹೇಳ್ತಾ ಇದ್ದಾರೆ. ಆವಾಗ ನಮಗೆ ಟಾರ್ಕ್ ಮ್ಯಾಕ್ಸಿಮಮ್ ಇರಬೇಕಂತೆ. ಎಲೆಕ್ಟ್ರಿಕ್ ಡೈಪೋಲ್ ಮತ್ತು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯೆ ಯಾವ ಆ್ಯಂಗಲ್ ಇದ್ದರೆ ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ, 90 ಡಿಗ್ರಿ ಇದ್ದರೆ ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ. ಗಾಸ್ ಲಾ ಯಾವುದಕ್ಕೆ ಅಪ್ಲೈ ಆಗ್ತಂತ ಹೇಳಿದ್ದಾರೆ, ಕ್ಲೋಸ್ಡ್ ಸರ್ಫೇಸಿಗೆ. ಈಗ 2 ಚಾರ್ಜ್ ಇದೆ, ದೇ ಆರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್. ಆವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು 0 ಆಗೋದಿಲ್ಲ, ಪೊಟೆನ್ಷಿಯಲ್ ಒಂದು 0 ಆಗ್ಬೋದು. ಇದು ಓಕೆ. ಸೊ ಟೋಟಲ್ಲು 28, ಇದು 29th ಕ್ವಶನ್ ಸ್ಟೂಡೆಂಟ್ಸ್. ಇನ್ನು ಒಂದು ಕ್ವಶನ್ ಮಾಡ್ತಾನೆ, 30th ಕ್ವಶನ್. ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲೇನ್ ಶೀಟ್, ಇದಾಯ್ತಲ್ಲ ಕ್ವಶನ್. ನೆಕ್ಸ್ಟ್, ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಚಾರ್ಜ್ Q, ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಚಾರ್ಜ್ Q ಪ್ಲೇಸ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಚಾರ್ಜ್ Q ಇದೆಯಂತೆ, ಅದನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಾರಂತೆ. ವಾಟ್ ಈಸ್ ದ ಫೋರ್ಸ್, ಏನಾಗ್ಬೋದು ಫೋರ್ಸ್, F is equals to EQ ಆಗುತ್ತೆ. ಫೋರ್ಸ್ is equals to EQ. ಯಾವಾಗ ಕೇಳಿ, ಎಲೆಕ್ಟ್ರಿಕ್ ಫೀಲ್ಡ್ E, ಚಾರ್ಜ್ ಏನು Q, ಫೋರ್ಸ್ ಏನಾಗುತ್ತೆ EQ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇಂಥದ್ದು ಒಂದು 40 to 50 ಕ್ವಶನ್ಸ್ ಇದೆ ನನ್ನ ಹತ್ರ. ನಾನು ಅದನ್ನು PDF ಮಾಡಿ ಕಳಿಸಿ ಕೊಡ್ತೇನೆ ನಿಮಗೆ, ಆಯಿತಾ? ಸೊ ನಾನು 30 ಕ್ವಶನ್ಸ್ ಎಲ್ಲ ಮಾಡಿದ್ದೇನೆ, ಇನ್ನೊಂದು 10-15 ಕ್ವಶನ್ಸ್ ಇದೆ, 10 ಕ್ವಶನ್ಸ್ ಇರ್ಬೋದು. ಅದಿಷ್ಟು 10 ಕ್ವಶನ್ಸ್ ನಾನು ನಿಮಗೆ PDF ಥ್ರೂ ಕಳಿಸ್ತೇನೆ. ಓಕೆ, ವೆರಿ ಇಂಪಾರ್ಟೆಂಟ್. ಅದು ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೊಟ್ಟಿದ್ದೇನೆ, ವಿತ್ ಆನ್ಸರ್ ಕಳಿಸ್ತೇನೆ. ದಯವಿಟ್ಟು ನೋಡ್ಕೊಳ್ಳಿ ಅದನ್ನು, ಆಯಿತಾ? ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಬಿಡಬೇಡಿ ಅದನ್ನು ಯಾವುದೇ ಕಾರಣಕ್ಕೂ.
ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈ ಚಾಪ್ಟ್ರಿಂದ ಹೇಳ್ತಾ ಹೋಗ್ತೇನೆ ನೋಡಿ. ವೆನ್ ಟೂ ಬಾಡೀಸ್ ಆರ್ ರಬ್ಡ್ ಅಗೇನ್ಸ್ಟ್ ಈಚ್ ಅದರ್ ದೆನ್ ದೇ ಎಕ್ವೈರ್ ಡ್ಯಾಶ್. ಎರಡು ಬಾಡೀಸನ್ನು ದೇ ರಬ್ಡ್ ವಿತ್ ಈಚ್ ಅದರ್, ಟೂ ಬಾಡೀಸ್ ಆರ್, ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಇದ್ರದ್ದು ಇದು ಕಳಿಸ್ತೇನೆ ನಾನು, ಏನು PDF ಕಳಿಸ್ತೇನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದು ಸ್ಟೂಡೆಂಟ್ಸು. ವೆನ್ ಟೂ ಬಾಡೀಸ್ ಆರ್ ರಬ್ಡ್ ವಿತ್ ಈಚ್ ಅದರ್ ಅಗೇನ್ಸ್ಟ್ ಈಚ್ ಅದರ್ ದೆನ್ ದೇ ಎಕ್ವೈರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜ್. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜ್. ಸೆಕೆಂಡ್ ಕ್ವಶನ್, ವಾಟ್ ವಿಲ್ ಹ್ಯಾಪನ್ ವೆನ್ ವಿ ರಬ್ ಗ್ಲಾಸ್ ರಾಡ್ ವಿತ್ ಸಿಲ್ಕ್ ಕ್ಲಾತ್. ಗ್ಲಾಸ್ ರಾಡನ್ನು ಸಿಲ್ಕ್ ಕ್ಲಾತ್ ಜೊತೆ ರಬ್ ಮಾಡಿದಾಗ ಏನಾಗುತ್ತೆ, ಏನು ಇದು ಟ್ರಾನ್ಸ್ಫರ್ ಆಗುತ್ತಲ್ಲ, ಎಲೆಕ್ಟ್ರಾನ್ಸ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಯಾವುದಕ್ಕೆ? ಸಿಲ್ಕ್ ಕ್ಲಾತಿಗೆ. ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ ಟು ಸಿಲ್ಕ್ ಕ್ಲಾತ್ ಅಥವಾ ದೇ ಆರ್ ಟ್ರಾನ್ಸ್ಫರ್ ಟು ಸಿಲ್ಕ್ ಕ್ಲಾತ್. ಟೂ ಪಾಸಿಟಿವ್ ಚಾರ್ಜಸ್ ಆರ್ ಡ್ಯಾಶ್. ಟೂ ಪಾಸಿಟಿವ್ ಚಾರ್ಜ್ ಏನು ಮಾಡುತ್ತೆ? ದೇ ರಿಪೆಲ್ ಈಚ್ ಅದರ್. ಟೂ ಪಾಸಿಟಿವ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ವಾಟ್ ಈಸ್ ದ SI ಯೂನಿಟ್ ಆಫ್ ಚಾರ್ಜ್? SI ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಮ್. ಅದೊಂದು. ವೆನ್ ಬಾಡಿ ಈಸ್ ಗಿವನ್ ಅ ಪಾಸಿಟಿವ್ ಚಾರ್ಜ್ ಆಫ್ 1 ಕೂಲಮ್, ಬಾಡಿಗೆ 1 ಕೂಲಮ್ ಅಷ್ಟು ಪಾಸಿಟಿವ್ ಚಾರ್ಜ್ ಕೊಟ್ಟಾಗ ದೆನ್ ಡ್ಯಾಶ್ ಆರ್ ರಿಮೂವ್ಡ್ ಫ್ರಮ್ ದ ಬಾಡಿ. ಏನನ್ನು ರಿಮೂವ್ ಮಾಡ್ತಾರೆ? 6.25 ಇಂಟು 10⁻18 ಇಲೆಕ್ಟ್ರಾನ್ಸ್. ಓಕೆ ಸ್ಟೂಡೆಂಟ್, ಇದೇ ಕ್ವಶನ್ ಇಲ್ಲೊಂದು ಬಂದಿತ್ತು, ಬಟ್ ಪಾಸಿಟಿವ್ ಚಾರ್ಜ್ ಟು ರಬ್ಡ್ 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಅಂತ ಮೀನಿಂಗ್. ಓಕೆ, 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಅಂತ ಅರ್ಥ. SI ಯೂನಿಟ್ ಆಫ್ ಚಾರ್ಜ್ ಏನು? ಕೂಲಮ್. ಅದಾಯ್ತಲ್ಲ. ದ ಟ್ಯಾಂಜೆಂಟ್ ಡ್ರಾನ್ ಟು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಗಿವ್ಸ್. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಿಗೆ ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ ಅದು ಏನು ಕೊಡುತ್ತೆ? ಇಟ್ ಗಿವ್ಸ್ ದಿ ಡಿರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಡ್ಯಾಶ್ ಈಚ್ ಅದರ್. ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಲ್ವಾ. ಡೈಪೋಲ್ ಮೊಮೆಂಟ್ ಆಫ್ ಡೈಪೋಲ್ ಈಸ್ ಗಿವನ್ ಬೈ. ಡೈಪೋಲ್ ಮೊಮೆಂಟ್ ಅಂದರೆ ಏನು? P is equals to 2AQ. ಸ್ಟೂಡೆಂಟ್ಸ್, ಇದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸು ಕೂಡ ಆಲ್ಮೋಸ್ಟ್ ನಿಮ್ಮದು ಯಾವುದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಏನಿದೆ ಅದೇ ಥರ ಇದೆ. ಸೊ ಅದರದ್ದೆಲ್ಲ ಆನ್ಸರ್ ನಾನು ಕಳಿಸ್ತೇನೆ. ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ಅ ಡ್ಯಾಶ್. ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅನ್ನೋದು ಏನು ಕ್ವಾಂಟಿಟಿ? ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಅದು ಗೊತ್ತಿದೆಯಲ್ಲ. ದ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ಇಕ್ವಿಟೋರಿಯಲ್ ಲೈನ್. ಏನಾಗುತ್ತೆ ಇಕ್ವಿಟೋರಿಯಲ್ ಲೈನಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಡೈಪೋಲ್ ಮೊಮೆಂಟ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್? ಪೈ ಅಂತ ತೊಗೊಳ್ಬೋದು ಅಥವಾ 180 ಡಿಗ್ರಿ ಅಂತ ತೊಗೊಂಡ್ರು ನೋ ಪ್ರಾಬ್ಲಮ್. ಓಕೆ, ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಟೋಟಲ್ ಔಟ್ವರ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ಸ್ ಟು 1/ε0 ಟೈಮ್ಸ್ ಡ್ಯಾಶ್ ಎನ್ಕ್ಲೋಸ್ಡ್ ಬೈ ಇಟ್. 1/ε0 ಟೈಮ್ಸ್ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಇಟ್. ನೆಕ್ಸ್ಟ್, electric charges are, they are quantized, they are conserved, they are unaltered by a motion. ಇಲ್ಲಿ ಇದರಲ್ಲಿ ಕೊಟ್ಟಿದ್ದಾರಲ್ಲ ಇಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಅದೇ ಕ್ವಶನ್ ಸ್ಟೂಡೆಂಟ್. ಓಕೆ, ಇದನ್ನೇ ಇಲ್ಲಿ ಏನು ಮಾಡಿದ್ದಾರೆ? ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದರದ್ದು ನಾನು ಇದು ಕಳಿಸ್ತೇನೆ ನಿಮಗೆ, ಏನನ್ನು PDF ಅನ್ನು ಕಳಿಸ್ತೇನೆ, ದಯವಿಟ್ಟು ನೋಡ್ಕೊಳ್ಳಿ ಆಯಿತಾ. ಒಂದು ಸತಿ ನೋಡ್ಕೊಳ್ಳಿ. ಇದಿಷ್ಟು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು ಎಲ್ಲ 1 ಮಾರ್ಕ್ಸ್ ಇದು, ಮತ್ತು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಯಾವುದರಿಂದ? ಈ ಚಾಪ್ಟ್ರಿಂದ, ಯಾವುದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ. ಓಕೆ, ಇಂಪಾರ್ಟೆಂಟ್ ಇದು. ಈ PDF ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ದಯವಿಟ್ಟು ನೋಡಿ. ಓಕೆ, ಮುಂದಿನ ಇದರಲ್ಲಿ ನಾನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಒಂದು ಐಡಿಯಾ ಮಾಡ್ಬೋದು ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಹೇಗಿದ್ರು ನಾನು ಇದ್ರ PDF ಅನ್ನು ಮಾಡ್ತೇನೆ. PDF ಇದು ಆನ್ಸರ್ನು ಕೂಡ ರೆಡಿ ಮಾಡಿ ನಾನು ನಿಮಗೆ PDF ಅನ್ನು ಕಳಿಸಿಕೊಡ್ತೇನೆ ಆಯಿತಾ. ಆ PDF ಅನ್ನು ನೋಡಿ. ಆ PDF ಅಲ್ಲಿ ನಿಮಗೆ ಯಾವ್ಯಾವುದು ಇಂಪಾರ್ಟೆಂಟು 1 ಮಾರ್ಕ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಅದನ್ನು ನಾನು ಕಳಿಸ್ತೇನೆ ನಿಮಗೆ ಇವತ್ತು ಆಯಿತಾ. ದಯವಿಟ್ಟು ನೋಡ್ಕೊಳ್ಳಿ. ಆದಷ್ಟು ಬೇಗ ಫಿಸಿಕ್ಸನ್ನು ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸು. ಅದಾದಮೇಲೆ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಚಾಪ್ಟರ್ ವೈಸ್ ಮತ್ತೆ ನಾನು ಪುನಃ ಡಿಸ್ಕಸ್ ಮಾಡ್ತೇನೆ. ಆಲ್ರೆಡಿ ನಮ್ಮ ಪ್ಲೇ ಲಿಸ್ಟಲ್ಲಿ ಇದೆ 2, 3, 5 ಮಾರ್ಕ್ಸ್ ಇದು. ಅದು ಬಿಟ್ಟು ನನಗೆ ಏನಾದರೂ ಎಕ್ಸ್ಟ್ರಾ ಈಗ ಮಾಡೋ ವೀಡಿಯೋದಲ್ಲಿ ಎಕ್ಸ್ಟ್ರಾ ಬಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಆಯಿತಾ. ಎಲ್ಲಿ ಕಳಿಸೋದು ವೆರಿ ಇಂಪಾರ್ಟೆಂಟು. ನೋಡ್ಕೊಳ್ಳಿ, ಔಟ್ ಆಫ್ ಔಟ್ ತೆಗಿಬೋದು, ಆ ಥರ ಇದೆ. ವಿತ್ ಪ್ರಾಬ್ಲಮ್ಸು ಕೂಡ ನಾನು ಮಾಡ್ತೇನೆ. ಓಕೆ, ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸು. ನಮ್ಮ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ. ನಾವು ಕ್ರಾಶ್ ಕೋರ್ಸನ್ನು ಮಾಡ್ತಾ ಇದ್ದೇವೆ. ಕ್ರಾಶ್ ಕೋರ್ಸ್ KCET ಕ್ರಾಶ್ ಕೋರ್ಸಲ್ಲಿ ತುಂಬ ನಿಮಗೆ KCET ಟ್ರಿಕ್ಸ್ಗಳನ್ನು ಹೇಳಿಕೊಡ್ತೇನೆ, ಎಲಿಮಿನೇಷನ್ ಟೆಕ್ನಿಕ್ಸು. ಅದನ್ನು ಯಾವುದು ಇಲ್ಲಿ ಹೇಳಿಕೊಡೋದಿಲ್ಲ. ಇಲ್ಲಿ ಒಂದು ಸಿಂಪಲ್ ಒಂದು ಈಗ ನಾನು ಇದು ಕೊಟ್ಟಿದ್ದೇನೆ, ಹಿಂಟ್ ಕೊಟ್ಟಿದ್ದೇನೆ. ಇಂಥ ತುಂಬ ಪ್ರಾಬ್ಲಮ್ಸ್ಗಳನ್ನು ನಾನು ತುಂಬ ಎಲಿಮಿನೇಷನ್ ಟೆಕ್ನಿಕನ್ನು ಈಸಿಯಾಗಿ ಮಾಡೋದನ್ನು ಹೇಳಿಕೊಡ್ತೇನೆ. ಶಾರ್ಟ್ಕಟ್ ಟೆಕ್ನಿಕ್ಸನ್ನು ಹೇಳಿಕೊಡ್ತೇವೆ. ಹೇಗೆ ನೀವು ಆರಾಮ್ಸೆ ಥ್ರೂ 4 ಇದ್ದದನ್ನು 2ಗೆ ಹೇಗೆ ರೆಡ್ಯೂಸ್ ಮಾಡೋದು, 4 ಆಪ್ಷನ್ನ, ಅದೆಲ್ಲದನ್ನು ನಾವು ಹೇಳಿಕೊಡ್ತೇವೆ. ಇನ್ ಕೇಸ್ ನಿಮಗೆ ಎನ್ರೋಲ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 6362324224. ಓಕೆ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆದಷ್ಟು ಜನರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ಟೂಡೆಂಟ್ಸ್. ಧನ್ಯವಾದ. ಶುಭ ದಿನ.